ಅಂಕ್ಲೆಯಲ್ಲಿ ಕಬ್ಬು ಬೆಳೆ ವಿಚಾರ ಸಂಕಿರಣ. ಕಬ್ಬಿನ ಬೆಳೆಗೆ ಸುಸಜ್ಜಿತವಾದ ನಿರ್ವಹಣೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ. ಆರ್ವಿ ಕಡಗಾಮಿ. ಕಬ್ಬಿನ ಬೆಳೆಯನ್ನು ಲಾಭದಾಯಕವಾಗಿಸಲು ಭೂಮಿ ತಯಾರಿಕೆ, ತಿಪ್ಪೆಗೊಬ್ಬರ, ಹಸಿರೆಲೆ ಗೊಬ್ಬರ, ಉತ್ತಮವಾದ ಬೀಜದ ಆಯ್ಕೆ ಮತ್ತು ರಾಸಾಯನಿಕ ಗೊಬ್ಬರದ ನಿರ್ವಹಣೆ ಜೊತೆ ಕಬ್ಬಿನ ಬೆಳೆಯಲ್ಲಿ ಸಂಖ್ಯಾ ನಿರ್ವಹಣೆ ಅತಿ ಪ್ರಾಮುಖ್ಯತೆ ವಹಿಸುತ್ತದೆ ಎಂದು ಸಿವಿಕೆಎಸ್ಎಸ್ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಆರ್ವಿ ಕಡಗಾಮಿ ತಿಳಿಸಿದ್ದಾರೆ. ಅವರು ಬುಧವಾರ ದಿನಾಂಕ 4ರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶಿವಾಲಯದಲ್ಲಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ, ಶಿವಶಕ್ತಿ ಶುಗರ್ ಲಿಮಿಟೆಡ್ ಯಡ್ರಾವ್, ಜೈ ಕಿಸಾನ್ ಗೊಬ್ಬರದ ಪಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಕಬ್ಬು ಬೆಳೆಯ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕಬ್ಬಿನ ಬೆಳೆಯಲ್ಲಿ ಅಲ್ಪಾವಧಿ, ಮಧ್ಯಮಾವಧಿ ಮತ್ತು ದೀರ್ಘಾವಧಿ ತಳಿಗಳು ಎಂದು ವಿಂಗಡಿಸಲಾಗಿದ್ದು, ಇದರಿಂದ ಉತ್ತಮ ಉತ್ಪಾದನೆಯೊಂದಿಗೆ ಲಾಭವನ್ನು ಪಡೆದುಕೊಳ್ಳಲು ಸುಸಜ್ಜಿತ ನಿರ್ವಹಣೆ ಅತಿ ಪ್ರಾಮುಖ್ಯತೆ ವಹಿಸುತ್ತದೆ. ಇದರಿಂದ ಕಬ್ಬಿನ ಬೆಳೆಯಲ್ಲಿ ಉತ್ಪಾದನೆ ಹೆಚ್ಚಾಗಿ ಜೊತೆಗೆ ಉತ್ತಮ ಲಾಭ ಪಡೆಯಬಹುದಾಗಿದೆ ಎಂದರು. ಇತ್ತೀಚಿನ ಹಲವು ಸಂಶೋಧನೆಗಳು ಕಬ್ಬಿನ ವಿವಿಧ ಜಾತಿಗಳು 2 ಮುಖ್ಯ ಪ್ರದೇಶಗಳಲ್ಲಿ ಬೇರೆ ಬೇರೆಯಾಗಿ ಅಭಿವೃದ್ಧಿ ಹೊಂದಿ ಅಲ್ಲಿಂದ ಉಳಿದೆಡೆಗೆ ಹರಡಿರಬಹುದೆಂಬ ಊಹೆ. ಸ್ಯಾಕರಮ್ ಅಫಿಸಿರ್ನೆರಮ್ ಪ್ರಭೇದದ ದಪ್ಪಗಾತ್ರದ ಕಬ್ಬಿನ ಬಗೆಗಳು ಪಾಲಿನೇಷಿಯಾದಲ್ಲಿ ಇದ್ದು ಅಲ್ಲಿಂದ ಜಾವ್, ಮಾರಿಷಸ್ ಮತ್ತು ಭಾರತಗಳಲ್ಲಿ ಹರಡಿರಬಹುದೆಂದು, ಸಣ್ಣ ಕಬ್ಬು ಪ್ರಭೇದಗಳಾದ ಸಾ ಬರ್ಬೆರಿ ಮತ್ತು ಸಾ ಸೈನೆನ್ಸಿ ಭಾರತದಲ್ಲಿದ್ದು ಇತರೆ ಪ್ರದೇಶಗಳಿಗೆ ಪಸರಿಸಿರಬಹುದೆಂದು ಆರ್ವಿ ಕಡಗಾಮಿ ಅಭಿಪ್ರಾಯಪಟ್ಟರು. ಮುಖ್ಯ ಅತಿಥಿಯಾಗಿ ಬೆಂಗಳೂರಿನ ಪಾರಾದೀಪ್ ಫಾಸ್ಫೇಟ್ ಲಿಮಿಟೆಡ್ ಅಧಿಕಾರಿ ಆದರ್ಶ್ ಟಿಎಸ್, ಹುಬ್ಬಳ್ಳಿಯ ಗಣೇಶ್ ಹೆಗಡೆ, ಶ್ರೀಮತಿ ಭಾರತಿ ಬಿ, ಚಿಕ್ಕೋಡಿಯ ಸಚಿನ್ ಪಾಟೀಲ್, ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪ್ರಧಾನ ವ್ಯವಸ್ಥಾಪಕ ಎನ್ಎಸ್ ಹಿರೇಮಠ್ ಹಾಜರಿದ್ದರು. ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣ ಹಿನ್ನೆಲೆಯನ್ನು ನಾನು ಹೇಳ್ತೇನೆ. ನಮ್ಮದು ಅಡ್ವೆಂಟ್ ಸಮೂಹ ಸಂಸ್ಥೆ ಅಂತ ನಮ್ಮೊಂದು ಗ್ರೂಪ್ನ ಹೆಸರು. ಇದರಲ್ಲಿ ಒಂದು 5-6 ಕಂಪನಿಗಳಿದ್ದಾವೆ. 5-6 ಕಂಪನಿಗಳಂತೆ ಕೃಷಿಗೆ ಸಂಬಂಧಪಟ್ಟಂತಹ ಕಂಪನಿಗಳು. ಅದರಲ್ಲಿ ಜುವಾರಿ ಆಗ್ರೋ ಕೆಮಿಕಲ್ಸ್ ಲಿಮಿಟೆಡ್ ಅಂತ ಇರ್ಬೋದು, ಪಾರಾದೀಪ್ ಫಾಸ್ಫೇಟ್ಸ್ ಲಿಮಿಟೆಡ್ ಅಂತ ಇರ್ಬೋದು, ಮಂಗಳೂರು ಕೆಮಿಕಲ್ಸ್ ಅಂಡ್ ಫರ್ಟೈಸರ್ಸ್ ಅಂತ ಇರ್ಬೋದು, ಜುವಾರಿ ಫಾರ್ಮ್ ಇರ್ಬೋದು. ಇವೆಲ್ಲ ಏನಿದೆ ಕೃಷಿಗೆ ಸಂಬಂಧಪಟ್ಟಂತ ಕಂಪನಿಗಳು ಈ ಗ್ರೂಪ್ನಲ್ಲಿ. ಇವೆಲ್ಲವೂ ಜೈ ಕಿಸಾನ್ ಬ್ರ್ಯಾಂಡ್ ಅಲ್ಲಿ ನಮ್ಮ ಒಂದು ಉತ್ಪನ್ನಗಳನ್ನ ನಾವು ಮಾರಾಟ ಮಾಡ್ತೇವೆ. ಹೆಚ್ಚು ಕಡಿಮೆ 1966-67ರಿಂದ ಶುರುವಾಗಿರೋ ಒಂದು ಪ್ರಯಾಣ ಇದು. 50 ವರ್ಷ ಆಗಲೇ ದಾಟಿದೆ. ಆ ಒಂದು ಸಮಯದಲ್ಲಿ ಡಾಕ್ಟರ್ ಕೆ ತುಲ್ಲಾ ಸಾಹೇಬರು ಸ್ಟಾರ್ಟ್ ಮಾಡಿದ್ದನ್ನ ಈಗ ಅವರ ಹಳೆಯ ಸುಗತ್ ಅವರು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಸಮೂಹ ಸಂಸ್ಥೆಗಳಿದ್ದಾವೆ. ಇವುಗಳ ಮೂಲಕ ನಾವು ರಸಗೊಬ್ಬರಗಳು ಅಂದ್ರೆ ಈಗ NPK ರಸಗೊಬ್ಬರಗಳು ಅಂತ ಏನ್ ಹೇಳ್ತೀವಿ, 50 kg ಏನು ಫರ್ಟಿಲೈಸರ್ ಕೊಡ್ತೇವೆ, ಅನ್ನ ಕೊಡ್ತೀವಿ. ಆಮೇಲೆ ಅದರ ಜೊತೆ ಬೆಳೆಗೆ ಬೇಕಾದಂತಹ ಲಘು ಪೋಷಕಾಂಶಗಳು, ಸಾವಯವ ಉತ್ಪನ್ನಗಳು, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಗಳು, ಸಾಯಿಲ್ ಕಂಡೀಷನರ್ಗಳು, ಆಮೇಲೆ ಕಳೆನಾಶಕ, ಕೀಟನಾಶಕ ಹಾಗೂ ಇದರ ಜೊತೆಗೆ ಬೇಕಾದಂತಹ ಸಲಹೆ ಹಾಗೂ ಸರ್ವಿಸ್ಗಳು ಅಂದ್ರೆ ಸಾಯಿಲ್ ಟೆಸ್ಟಿಂಗ್ ಇರ್ಬೋದು ಅಥವಾ ರೈತರಿಗೆ ಸಲಹೆ ಕೊಡಬಹುದು. ಇವನ್ನು ಕೂಡ ನಾವು ಈ ಒಂದು ಸಮೂಹ ಸಂಸ್ಥೆಯಲ್ಲಿ ಬರುವ ಬೇರೆ ಬೇರೆ ಕಂಪನಿಗಳ ಮುಖಾಂತರ ನಾವು ಮಾಡ್ತೇವೆ. ಪ್ರತಿ ನಾಳಿನಲ್ಲಿ ಕೃಷಿ ಹೋಗುವುದಂದ್ರೆ ಕಬ್ಬು ಸಂಖ್ಯೆ ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಹೇಳ್ತಾರೆ. ಇದು ಅಂದರೆ ಕಬ್ಬು ಕೃಷಿ ಆಗೋದ್ರಲ್ಲಿ ಏನು ಮಾಡಬೇಕು, ಕೃಷಿ ಹೋಗ್ಬೇಕಾದ್ರೆ ಒಳ್ಳೆಯ ಬೀಜನ ಆಯ್ಕೆ ಮಾಡಬೇಕು. ಅದು ತಮಗೆಲ್ಲ ಗೊತ್ತೇ ಇದೆ. ಅದು 8 ತಿಂಗಳು 10 ತಿಂಗಳು ಮಾಡಿದರೆ ಹೆಚ್ಚು ಒಂದು ಒಳ್ಳೆ ಬೀಜಿ ಮೈಕೊಳ್ತೀವಿ. ಹೆಚ್ಚು ವಯಸ್ಸನ್ನು ಮಾಡಿದರೆ ಅದು ಸಕ್ಕರೆ ಮಾರ್ಪಾಡಾಗಿ ಆಮೇಲೆ ಮೊಳಕೆ ಹೋಗಲಿಕ್ಕೆ ಸಹಾಯ ಆಗಬೇಕು. ಹೊರಗಿನ ಕ್ರಿಯೆ ಅದನ್ನು ಲೇಟ್ ಆಗ್ತದೆ. ಅಥವಾ ಒಣಗಬಹುದು ಅಥವಾ ನೀರು ಹೆಚ್ಚಾಗಬಹುದು
ಅವಾಗ ಕಣ್ಣು ಪಡೆದಿದ್ದೆ, ಅದು ನಾಟಿ ಹೋಗಿದ್ದು. ಅದಕ್ಕಾಗಿ ಅದೊಂದು, ಆಮೇಲೆ ಇನ್ನೊಂದು ಹಾಕೋದು ಗುಮ್ಮ ಇಕ್ಕರಿನ ಕಡೆ ಒತ್ತು ಕಾಲ ತಳ ಅಷ್ಟು ತಳ ಹೋಗಿರೋದು. ಅದಕ್ಕಾಗಿ ಒಂದು 4 ಬಟ್ ಅಷ್ಟೇ ಮೊನ್ನೆ ಇರುವಷ್ಟು ಕೈಲಿ ಹೋಗ್ತದೆ. ಈ ಅಂದರೆ ಇದೊಂದು ಸರಳ ಇದನ್ನು ಅನಿಸುತ್ತೆ ನಮಗೆ, ಅದು ಸಾದಾ ಇದೆ ಆದರೂ ಅದು ಎಫೆಕ್ಟ್ ಆಗ್ತದೆ, ಇದ್ರ ಖುಷಿ ಹೋಗಿ. ಆಮೇಲೆ ಕಣ್ಣು ಮಗನಿಗೆ ಬರುವಾಗ ಓದ್ಬೇಕು, ಅಂದರೆ ಆ ರೀತಿ ಸ್ವಲ್ಪ ವಹಿಸ್ಬೇಕು. ಆಮೇಲೆ ಈ ರೋಗ ಮತ್ತು ಕೀಟಗಳಿದ್ದಂಥದ್ದನ್ನು ಆಯ್ಕೆ ಮಾಡಬೇಕು. ಈ ವೇಳೆ ಪ್ರಗತಿಪರ ರೈತರಾದ ಬಸಪ್ಪ ನಾಯಕ್, ಶಂಕರ್ ಮಿರ್ಜಿ, ಅದಪ್ಪ ಚೌಗ್ಲೆ, ಶೇಖರ್ ಪಾಟೀಲ್, ಶಂಕರ್ ಕೊಳಗಿ, ಅಣ್ಣಪ್ಪ ಮೈಶಾಳೆ ಸೇರಿದಂತೆ ಚಿದಾನಂದ್ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ, ಶಿವಶಕ್ತಿ ಶುಗರ್ ಕಾರ್ಖಾನೆ ಅಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಕಬ್ಬು ಬೆಳೆಗಾರ ರೈತರು ಹಾಜರಿದ್ದರು. ರಾಹುಲ್ ಈಚಲ್ಕರಜಿ ಸ್ವಾಗತಿಸಿದರು. ಸಚಿನ್ ಮೋಬ್ಕಾರ್ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ಬಸವರಾಜ್ ತಾರ್ದಾಳೆ.